ಗಣೇಶೋತ್ಸವಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ವಿನಾಯಕನ ಭಕ್ತರಿಂದ ಗೌರಿ ಮತ್ತು ಗಣೇಶ ಮೂರ್ತಿಗಳಿಗಾಗಿ ಬೇಡಿಕೆಯೂ ಹೆಚ್ಚುತ್ತಿದೆ. ಪರಿಸರವಾದಿಗಳು ಹಾಗೂ ಸರ್ಕಾರದ ಸತತ ಜಾಗೃತಿಯಿಂದಾಗಿ ವರ್ಷದಿಂದ ವರ್ಷಕ್ಕೆ ಜನರಿಂದ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿ ಪ್ರತಿಷ್ಠಾಪನೆಗೆ ಆದ್ಯತೆ ಹೆಚ್ಚುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಲಾವಿದರು ಕೃತಕ ಬಣ್ಣ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಹಿತ ಮಣ್ಣಿನ ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ತೊಡಗಿದ್ದು, ಬಣ್ಣ ಬಣ್ಣದ ಮೂರ್ತಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ದೂರದರ್ಶನದೊಂದಿಗೆ ಗ್ರಾಹಕ ರಮೇಶ್, ತಾವು ಹಲವು ವರ್ಷಗಳಿಂದ ಮಣ್ಣಿನ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ನಡೆಸಿಕೊಂಡು ಬರುತ್ತಿದ್ದು, ಭಕ್ತರು ಮತ್ತು ನಾಗರಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಂದರು. ಪರಿಸರ ಸ್ನೇಹಿ ಗಣಪತಿನೇ ಕೂರಿಸಬೇಕು ಅಂತ ಪಿಒಪಿನ ರಿಜೆಕ್ಟ್ ಮಾಡಿ ಮಣ್ಣಿನ ಗಣಪತಿ ಬಂದಿದ್ದೀವಿ. ನಾವು ಕೈಯಲ್ಲೇ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಕಲಾವಿದೆ ಶಾರದಮ್ಮ, ವಿಘ್ನ ನಿವಾರಕ ವಿನಾಯಕನ ಮೂರ್ತಿಯಿಂದ ಪರಿಸರಕ್ಕೆ ಮಾರಕವಾಗಬಾರದು ಎಂಬ ಉದ್ದೇಶದಿಂದ ಪರಿಸರ ಸ್ನೇಹಿ ಮೂರ್ತಿ ತಯಾರಿಕೆಗೆ ಆದ್ಯತೆ ನೀಡುತ್ತಿದ್ದೇವೆ ಎಂದರು. ಕೆರೆ ತುಂಬಿದೆ, ಅದು ಮಣ್ಣ ನಾವು ಇದರಿಂದ ತಮ್ಮದು ಕಸಪ್ರ ಬೆಳವಡಿದ ತಮ್ಮದೇ ವಾಟರ್ ಪ್ಯಾಂಟ್ ಮಾಡಿದ್ರೆ ನಾವು ನೀರಿಗೆ ಏನು ಮಿಕ್ಸ್ ಮಾಡಲ್ಲ. ಮತ್ತೋರ್ವ ಕಲಾವಿದ ಸಾಗರ್, ಗಣೇಶ ಮೂರ್ತಿ ನಮಗೆ ಪಾರಂಪರಿಕ ಕಸುಬು ಹಾಗೂ ಕೌಶಲ್ಯ, ಹಾಗೆಂದು ಸಂಪೂರ್ಣ ವಾಣಿಜ್ಯ ಉದ್ದೇಶ ನಮಗಿಲ್ಲ. ದೇವರ ಮೂರ್ತಿಯಾದ್ದರಿಂದ ಕೃತಕ ಬಣ್ಣ, ರಾಸಾಯನಿಕ ರಹಿತ ಪರಿಸರ ಸ್ನೇಹಿ ಮೂರ್ತಿ ತಯಾರಿಸುತ್ತಿದ್ದೇವೆ ಎಂದರು. ತಯಾರು ಮಾಡ್ತಾ ಇದ್ದೀವಿ. ಮತ್ತೆ ಪೇಂಟ್ ಬಂದ್ಬಿಟ್ಟು ನಾವು ವಾಟರ್ ಬೇಸ್ ಪೇಂಟ್ ಮಾತ್ರ ಹೊಡೆಯೋದು. ಈಕೋ ಫ್ರೆಂಡ್ಲಿ ಗಣಪತಿ, ಆಯಿಲ್ ಬೇಸ್ ಪೇಂಟು ಆ ಥರದ್ದು ಯಾವುದು ಕಲುಷಿತ ಪೇಂಟ್ಗಳು ಯಾವುದು ಹೊಡೆಯಲ್ಲ.